ಓಂ ಶಾಂತಿ. ಎಲ್ಲ ನನ್ನ ಆತ್ಮಿಕ ಸಹೋದರ ಸಹೋದರಿಯರಿಗೆ ಮತ್ತೆ ಡಬಲ್ ಓಂ ಶಾಂತಿ. ಇವತ್ತು ನಾವು ಒಂದು ವಿಶೇಷವಾದಂತಹ ಪುಸ್ತಕ, ಯಾವುದು ಹಿಂದಿಯಲ್ಲಿ ಮತ್ತೆ ಕೆಲವು ಕನ್ನಡದಲ್ಲಿನೂ ಸಹ ಅನುವಾದ ಮಾಡಲಾಗಿದೆ. ಅದಾಗಿದೆ ಒಂದು ಅದ್ಭುತ ಜೀವನ ಚರಿತ್ರೆ. ಅದ್ಭುತ ಆ ಶಬ್ದದಲ್ಲಿನೇ ಇದೆ. ಯಾವ ರೀತಿ ಅನೇಕ ಆತ್ಮಗಳ ಜೀವನವನ್ನ ಪರಿವರ್ತನೆ ಮಾಡುವಂತಹ ಶಕ್ತಿ ಹೊಂದಿರುವಂತಹ ಈ ಪುಸ್ತಕ ಆಗಿದೆ. ಅದನ್ನ ಹಿಂದಿ ಭಾಷೆಯಲ್ಲಿ ಹೇಗೆ ನಮ್ಮ ಪ್ರಿಯ ಭ್ರಾತ ಜಗದೀಶ್ ಚಂದ್ರಜಿ ಅವರು ಬರ್ತಿದ್ದಾರೆ, ಅದನ್ನ ಇವತ್ತು ಕನ್ನಡಕ್ಕೆ ಅನುವಾದ, ಅರ್ಥಾತ್ ಆಲ್ರೆಡಿ ಅನುವಾದ ಆಗಿರುವಂತ ಪುಸ್ತಕ ಇದೆ ಒಂದು, ಆದರೆ ವಿಡಿಯೋ ಮತ್ತೆ ಆಡಿಯೋ ರೂಪದಲ್ಲಿ ಅದನ್ನ ಇವತ್ತು ಅನುವಾದವನ್ನ ನಾವು ಈ ವಿಡಿಯೋಗಳ ಶೃಂಖಲೆಯಲ್ಲಿ ನೋಡ್ತಾ ಹೋಗ್ತೀವಿ. ಆ ಪುಸ್ತಕ ಹೇಗೆ ಅನೇಕರ ಜೀವನವನ್ನ, ಅನೇಕರಿಗೆ ಮಾರ್ಗದರ್ಶನವನ್ನ ತೋರಿಸಿದೆ. ಯಾಕೆಂದ್ರೆ ಆ ಪುಸ್ತಕದಲ್ಲಿ ವಿಶೇಷವಾಗಿ ಇಡೀ ಸೃಷ್ಟಿಯ ರಚನೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿರುವ, ಯಾರು ನನ್ನ ಶಾಸ್ತ್ರಗಳಲ್ಲಿ ನಂದಿ ಗಣ ಅಥವಾ ನಂದಿ ಮುಖ ಅಂತ ಇವತ್ತು ಬಾಬಾನೂ ಸಹ ಹೋಲಿಸಿದ್ದಾರೆ. ಯಾರ ಮೂಲಕ ಜ್ಞಾನದ ಗಂಗೆ ಈ ಜಗತ್ತಕ್ಕೆ ಬಂದಿದೆ, ಆ ಜ್ಞಾನ ಗಂಗೆಯಿಂದ ಅನೇಕ ನರನಾರಿಗಳು ಹೇಗೆ ತಮ್ಮ ಜೀವನವನ್ನ ಪರಿವರ್ತನೆ ಮಾಡಿಕೊಂಡಿದ್ದಾರೆ. ಮತ್ತೆ ಅವರ ಒಂದು ಅದ್ಭುತ ಜೀವನ ಚರಿತ್ರೆಯಲ್ಲಿ ಅನೇಕ ಸಣ್ಣ ಸಣ್ಣ ಘಟನೆಗಳು ಅಥವಾ ಅಂಶಗಳು ನಾವು ಯಾವಾಗ ನೋಡ್ತಾ ಹೋಗ್ತೀವಿ, ಯಾವ ರೀತಿ ಪುರುಷಾರ್ಥ ಪ್ರಾಕ್ಟಿಕಲ್ ಜೀವನದಲ್ಲಿ ಬಾಬಾ ಮಾಡಿ ತೋರಿಸಿದ್ದಾರೆ. ಬ್ರಹ್ಮ ತಂದೆ ಹೀಗೆ ಪ್ರಾಕ್ಟಿಕಲ್ ಜೀವನದಲ್ಲಿನೂ ಸಹ ಅದನ್ನ ಮಾಡಿ ತೋರಿಸಿದ್ದಾರೆ. ಆ ಘಟನೆಗಳನ್ನ ಯಾವಾಗ ನಾವು ಕೇಳ್ತೀವಿ, ಅದರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ನಮ್ಮ ಜೀವನದಲ್ಲಿನೂ ಸಹ ಅಂತ ಘಟನೆಗಳು ಬಂದಿರ್ತವೆ. ಆ ಸಮಯದಲ್ಲಿ ನಾನೇನ್ ಮಾಡ್ಬೇಕಾಗ್ತದೆ, ಹೇಗೆ ಅದನ್ನ ಪರಿವರ್ತನೆ ಮಾಡ್ಕೋಬೇಕು ಆ ಪರಿಸ್ಥಿತಿ, ಅದರ ಒಂದು ಉಪಾಯ ನಾವು ಈ ಪುಸ್ತಕವನ್ನ ಓದ್ತಾ ಇರುವಾಗ ಅಥವಾ ಕೇಳ್ತಾ ಇರುವಾಗ ಬಹಳಷ್ಟು ನಮಗೆ ಅನುಭೂತಿ ಆಗ್ತಾ ಹೋಗುತ್ತೆ. ಈ ಮೊದಲನೇ ಎಪಿಸೋಡ್ನಲ್ಲಿ ಜಗದೀಶ್ ಅಣ್ಣನವರು ಹೇಗೆ ಬ್ರಹ್ಮಬಾಬನ ಜೀವನ ಚರಿತ್ರೆ, ಅಂದ್ರೆ ಜ್ಞಾನಕ್ಕೆ ಬರಕ್ಕಿಂತ ಮುಂಚೆ ಬಾಬಾ ಹೇಗಿದ್ರು ಅದರ ವರ್ಣನೆಯನ್ನ ಮೇನ್ ಪುಟದಲ್ಲಿ, ಅರ್ಥಾತ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಚಾಪ್ಟರ್ಗಳು, ಅದಕ್ಕಿಂತ ಮುಂಚೆನೆ ಅನ್ನೋರು ಹೇಗೆ ವರ್ಣನೆ ಮಾಡಿ ಹೇಳಿದ್ದಾರೆ ಬಾಬಾ ಹೇಗಿದ್ರು, ಅವರ ಭಕ್ತಿ ಅಥವಾ ಅವರ ಸಂಸ್ಕಾರಗಳು, ಅವರ ನಡವಳಿಕೆ, ಮತ್ತೆ ಅನೇಕರ ಜೊತೆ ವ್ಯವಹಾರ ಮಾಡ್ತಾ ಇರುವಾಗ ವ್ಯಾಪಾರದಲ್ಲಿನೂ ಸಹ ಬಾಬನ ಒಂದು ವ್ಯಕ್ತಿತ್ವವನ್ನ ತುಂಬಾ ಅದ್ಭುತವಾಗಿ ಈ ಪುಸ್ತಕದಲ್ಲಿ ವರ್ಣನೆ ಮಾಡಲಾಗಿದೆ. ಅದನ್ನ ಪ್ರಯತ್ನ ಮಾಡಲಾಗಿದೆ ನಿಮಗೆ ಎದುರುಗಡೆ ತರಲಿಕ್ಕೋಸ್ಕರ. ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಸ್ವಲ್ಪ ಕ್ಷಮಿಸಿರಿ. ಮುಂದಕ್ಕೆ ಹೋಗೋಣ. ಒಂದು ಈ ಪುಸ್ತಕದಲ್ಲಿ ಒಂದು ಅಲೌಕಿಕ ಜೀವನ ಕಥೆ ಅಂತ, ಒಂದು ಭಿನ್ನವಾದಂತಹ ಮತ್ತೆ ಅಲೌಕಿಕ ಜೀವನ ಕಥೆ ಬಗ್ಗೆ ಹೇಳಲಾಗಿದೆ. इस पुस्तक में जो जीवन कहानी दी हुई ಅನ್ನೋರು ಈ ರೀತಿ ಹೇಳ್ತಾ ಇದ್ದಾರೆ, ಈ ಪುಸ್ತಕದಲ್ಲಿ ಏನು ಜೀವನ ಕಥೆಯನ್ನ ಕೊಡಲಾಗಿದೆ, उसमें एक अद्भुत मनुष्य का बहुत ही अनोखा, महत्वपूर्ण और दिलचस्प जीवन वृत्तांत दिया है. ಅವರ ಒಂದು ಅದ್ಭುತವಾದಂತಹ ಮತ್ತೆ ಭಿನ್ನವಾದಂತಹ ಮಹತ್ವಪೂರ್ಣವಾದಂತಹ ಹೃದಯಕ್ಕೆ ಮನೋರಂಜನೆ ಕೊಡುವ ಅಥವಾ ಹೃದಯದಲ್ಲಿ ಒಂದು ಉತ್ಸುಕತೆ ತರುವಂತಹ ಜೀವನ ಕಥೆಯನ್ನ ಹೇಳಲಾಗಿದೆ. साथ ही साथ उसी मनुष्य के तन में परमपिता परमात्मा के अवतरण अथवा प्रवेशता की
ಪ್ರಾಕ್ಟಿಕಲ್ और ಅದ್ಭುತ ಕಹಾನಿ भी इसमें दिया हो. ಜೊತೆ ಜೊತೆಯಲ್ಲಿ ಅವರ ಜೊತೆ ಜೊತೆ ಸ್ವಯಂ ತಂದೆ ಭಗವಂತ, ಹ್ಮ್, ಯಾರು ಮನುಷ್ಯ ಶರೀರದಲ್ಲಿ ಪ್ರವೇಶ ಮಾಡಿ, ಸ್ವಯಂ ಪರಂಪಿತ ಪರಮಾತ್ಮ ಪ್ರವೇಶ ಆಗಿ ಪ್ರಾಕ್ಟಿಕಲ್ ನಲ್ಲಿ ಮತ್ತೆ ಅವರ ಒಂದು ನಡತೆ ಹೇಗಿತ್ತು ಅದರ ಅದ್ಭುತ ಕಥೆಯನ್ನು ಸಹ ಇದರಲ್ಲಿ ನಾವು ನೋಡಬಹುದು. तो इस विचित्र मानवीय जीवन कहानी में ईश्वरीय चरित्रों का भी आंखों देखा हाल लिखा. ಈ ವಿಚಿತ್ರ ಮಾನವೀಯ ಜೀವನ ಕಥೆಯಲ್ಲಿ ಅವ್ರು ಹೇಳ್ತಾರೆ, ಈಶ್ವರನ ಚರಿತ್ರನೂ ಸಹ ನಾವು ಕಣ್ಣುಗಿ ನೋಡಿರುವಂತಹ ಘಟನೆಗಳನ್ನ ಇದನ್ನ प्रैक्टिकल ಅಲ್ಲಿ ಕೇಳಬಹುದು, ನೋಡಬಹುದು. तो हमारे इस कथन पर बहुत से लोगों को आश्चर्य होगा और शायद कुछ एक को इस पर विश्वास नहीं होगा, क्योंकि आज बहुत से लोग परमात्मा के अवतरण में आस्था नहीं रखते हैं. परंतु मेरा नम्र निवेदन है कि इस जीवन वृत्तांत को पढ़ने के बाद ही वे इस निर्णय करें. ಅನ್ನೋರು ಏನ್ ಹೇಳ್ತಾರೆ, ಈ ಕಥನದಲ್ಲಿ ಅನೇಕರಿಗೆ ಆಶ್ಚರ್ಯ ಆಗ್ಬೋದು ಅಥವಾ ಬಹುಶಃ ಕೆಲವರಿಗೆ ವಿಶ್ವಾಸನೆ ಆಗದೇ ಇರುವಂಥದ್ದು ಇರ್ಬೋದು. ಯಾಕೆಂದ್ರೆ ಇದರಲ್ಲಿ ಅನೇಕರು ಪರಮಾತ್ಮನ ಅವತರಣೆ ಬಗ್ಗೆ ಅಥವಾ ಅವರು ಈ ಜಗತ್ತಿನಲ್ಲಿ ಬಂದಿರುವಂಥದ್ರ ಬಗ್ಗೆ ಆಸ್ಥಾ ಅಂದ್ರೆ ನಂಬಿಕೆ ಇಲ್ಲದೆ ಇರುವ ಕಾರಣದಿಂದ. ಪರಂತು ಆದ್ರೆ ಅನ್ನೋರು ಹೇಳ್ತಾರೆ, ನನ್ನ ಒಂದು ನಿವೇದನೆ ಆಗಿದೆ ಅಥವಾ ರಿಕ್ವೆಸ್ಟ್ ಆಗಿದೆ, ಈ ಜೀವನ ವೃತ್ತಾಂತವನ್ನ ಓದ ನಂತರ ನೀವು ನಿಮ್ಮ ನಿರ್ಣಯವನ್ನ ಪರಿವರ್ತನೆ ಮಾಡ್ಕೊಳ್ತೀರಿ. ಅದಕ್ಕೆ ಒಂದ್ಸರಿ ಇದನ್ನ ಓದಿ ಅಥವಾ ಕೇಳಿ ಅಂತ. साधारण मनुष्य की विचित्र जीवन कहानी का यहाँ उल्लेख है. उन्हें लोग स्नेह से दादा कहते थे, परंतु परमपिता परमात्मा ने उनके तन में प्रविष्ट होने के बाद उनको कर्तव्यवाचक नाम दिया, प्रजापिता ब्रह्म. ಆದರೆ ಈ ಅಸಾಧಾರಣ ಮನುಷ್ಯ ವಿಚಿತ್ರ ಜೀವನ ಕಥೆಯನ್ನ ಇಲ್ಲಿ ಏನು ಹೇಳಲಾಗ್ತಾ ಇದೆ ಅಥವಾ ಕೇಳಲಾಗ್ತಾ ಇದೆ, ಅದರಲ್ಲಿ ಸ್ನೇಹದಿಂದ ಆ ಸಮಾಜದಲ್ಲಿ ಆ ಸಮಯದಲ್ಲಿ ಎಲ್ಲರೂ ಸಹ ಅವ್ರನ್ನ ದಾದ ಅರ್ಥಾತ್ ದೊಡ್ಡಣ್ಣ ಅಂತ ಕರೀತಾ ಇದ್ರು. ಆದ್ರೆ ಸ್ವಯಂ ಪರಂಪಿತ ಪರಮಾತ್ಮ ಯಾರು ಅವರ ಶರೀರದಲ್ಲಿ ಪ್ರವೇಶ ಆಗಿದ್ದಾರೋ ಅವರು ಅವರ ಹೆಸರನ್ನ ಕರ್ತವ್ಯವಾಚಕ ಹೆಸರನ್ನು ಕೊಡಲಾಗಿದೆ, ಪ್ರಜಾಪಿತ ब्रह्मा. तो हम उन्हें ब्रह्मा बाबा अथवा बाबा इस मधुर शब्द से याद करते. ಸೊ ನಾವು ಅವರನ್ನ ಬ್ರಹ್ಮ ಬಾಬಾ ಅಥವಾ ಬಾಬಾ ಅನ್ನುವಂತಹ ಈ ಮಧುರ ಶಬ್ದಗಳಿಂದ ನೆನಪು ಮಾಡ್ತೀವಿ. परमात्मा त्रिकालदर्शी है और सर्वज्ञ है, अतः उन्हें करोड़ों मनुष्यों में से उस मनुष्य को चुनकर उनके तन में प्रवेश किया तो अवश्य ही इसके कई कारण रहे होंगे. ಹೇಳಲಾಗಿದೆ, ಈ ಪರಮಾತ್ಮ ತ್ರಿಕಾಲದರ್ಶಿ ಆಗಿದ್ದಾರೆ ಮತ್ತೆ ಸರ್ವಜ್ಞ ಆಗಿದ್ದಾರೆ, ಎಲ್ಲವೂ ಗೊತ್ತಿರುವಂತ. ಅದರಿಂದ ಇಷ್ಟು ಕೋಟ್ಯಾಂತರ ಮನುಷ್ಯರಲ್ಲಿ ಅವ್ರನ್ನೇ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಖಂಡಿತವಾಗಿ ಅದರ ಹಿಂದೆ ಏನೋ ಒಂದು ಕಾರಣ ಇರುತ್ತೆ. तो परमात्मा ने उस विशिष्ट पुरुष की अनेक जन्मों की कहानी हमें बताई भी है, जिसमें स्पष्ट होता है कि वह सचमुच एक अद्भुत व्यक्ति है. ಹೇಗೆ ಪರಮಾತ್ಮ ಆ ವಿಶಿಷ್ಟ ವ್ಯಕ್ತಿಯ ಅನೇಕ ಜನ್ಮಗಳ ಕಥೆಯನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆ ಕಥೆಯಲ್ಲಿ ಇದು ಸ್ಪಷ್ಟವಾಗಿರುತ್ತೆ ಕಿ ಖಂಡಿತವಾಗಿ ಆ ವ್ಯಕ್ತಿ ಸತ್ಯವಾಗಿ ಒಂದು ಅದ್ಭುತ ವ್ಯಕ್ತಿ ಆಗಿದ್ದಾರೆ. परंतु 84 जन्मों की उस कहानी को छोड़कर यदि हम दादा अथवा ब्रह्मा बाबा के वर्तमान जीवन पर भी ध्यान दें तो इस लौकिक बुद्धि को और इन चरम
चक्षुओं को भी उसमें एक ऐसा योग्यताएं अथवा विशेषताएं दिखाई देती कि जिसके कारण परमात्मा ने उनके तन में प्रवेश किया ಅನ್ನೋರು ಹೇಳ್ತಾರೆ कि ಅವ್ರದ್ದು 84 ಜನ್ಮಗಳ ಜೀವನ ಕಥೆಯನ್ನ ಒಂದು ಕಡೆ ಇಟ್ಟು ಒಂದ್ ವೇಳೆ ನಾವು ಈ ಸಮಯದಲ್ಲಿನೂ ಸಹ ಈ ಕೊನೆ ಜನ್ಮದಲ್ಲಿ ಬಾಬನ ವರ್ತಮಾನ ಜೀವನದ ಬಗ್ಗೆ ನಾವು ಗಮನ ಕೊಟ್ಟಿದ್ರು ಲೌಕಿಕ ಬುದ್ಧಿಗೆ ಅಥವಾ ಈ ಒಂದು ಒಳಗಡೆ ಆಂತರಿಕ ಮನಸ್ಸಿಗೆ ಅವರಲ್ಲಿರುವಂತಹ ಯೋಗ್ಯತೆಗಳು ಅಥವಾ ವಿಶೇಷತೆಗಳು ಎಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೆ ಆ ಯೋಗ್ಯತೆಗಳು ಅಥವಾ ವಿಶೇಷತೆಗಳ ಕಾರಣದಿಂದನೇ ಪರಮಾತ್ಮ ಅವರ ಒಂದು ಶರೀರದಲ್ಲಿ ಪ್ರವೇಶ ಆಗಿರುವಂಥದ್ದು ಸ್ಪಷ್ಟವಾಗಿ ಗೋಚರ ಆಗುತ್ತೆ ಅಷ್ಟು ವಿಶೇಷತೆಗಳು ಬಾಬನಲ್ಲಿ ಕಾಣಿಸುತ್ತೆ सो दादा के शरीर की बनावट को और स्वभाव को देखने से भी ऐसे मालूम होता था ಅನ್ನೋರು ಹೇಳ್ತಾ ಇದ್ದಾರೆ ಈ ಬಾಬನ ಒಂದು ಶರೀರದ ನಿರ್ಮಾಣ ನಾವು ನೋಡಿದಾಗ ಸೊ ಅವರ ಶರೀರದ ನಿರ್ಮಾಣ ಈ ರೀತಿ ಆಗಿದೆ ಈ ರೀತಿ ಗೊತ್ತಾಗುತ್ತೆ जैसे कि साधारण मनुष्य तन में श्री नारायण स्वयं साकार हुए ಒಂದು ಸಾಧಾರಣ ಮನುಷ್ಯ ಶರೀರದಲ್ಲಿ ಹೇಗೆ ಒಂದು ಶ್ರೀನಾರಾಯಣ ಸ್ವಯಂ ಸಾಕಾರ ಆಗಿದ್ದಾರೆ ಅಂತ ಅನುಭೂತಿ ಆಗುತ್ತೆ ಯಾವಾಗ ಅವ್ರ ಶರೀರದ ನಿರ್ಮಾಣ ನೋಡುವಾಗ संसार में ऐसे तो कई लोग होते हैं जिनके सर्व अंग सुंदर हो और स्वास्थ्य भी हो ಪ್ರಪಂಚದಲ್ಲಿ ಈ ರೀತಿ ಅನೇಕ ಮನುಷ್ಯರನ್ನ ನಾವು ನೋಡ್ಬೋದು ಏನಂತ ಯಾರ ಸರ್ವ ಅಂಗಗಳು ಸುಂದರವಾಗಿರೋದು ಮತ್ತೆ हेल्थी आगे स्वास्थ्यवागी परंतु उनकी सुंदरता का दूसरों का दिव्य प्रभाव पड़े ऐसा कोई बिरला ही नर हो सकता आदरे ಅನ್ನೋರು ಹೇಳ್ತಾರೆ ಅಂದ್ರೆ ಅವರ ಒಂದು ಸುಂದರತೆದು ಬೇರೆಯವರ ಮೇಲೆ ಈ ರೀತಿ ದಿವ್ಯ ಪ್ರಭಾವ ಬೀಳಿಸುವಂತದ್ದು ಕೋಟಿಯಲ್ಲಿ ಕೆಲವು ವ್ಯಕ್ತಿಗಳಿಗೆ ಮಾತ್ರನೇ ಅದು ಸಾಧ್ಯತೆ ಆಗುತ್ತೆ सूरत और सीरत चित्र और चरित्र दोनों का सुंदर होना यह किसी देवतुल्य मानव को भाग्य में ही होता है ಅನ್ನೋರು ಹೇಳ್ತಾರೆ ಅಂದ್ರೆ ಮುಖ ಮತ್ತೆ ಚರಿತ್ರೆ ನಡವಳಿಕೆ ಈ ಎರಡನ್ನೂ ಸಹ ಸುಂದರವಾಗಿರೋದು ಅವರ ಮುಖದಲ್ಲಿ ಮತ್ತೆ ಅವರ ಒಂದು ನಡವಳಿಕೆ ಚರಿತ್ರದಲ್ಲಿನೂ ಸಹ ಸುಂದರತೆ ಕಾಣುವಂಥದ್ದು ಇದು ಯಾವುದೇ ಒಂದು ದೇವತುಲ್ಯವಾದಂತ ಮನುಷ್ಯರ ಭಾಗ್ಯದಲ್ಲಿ ಮಾತ್ರನೇ ಇರೋದಕ್ಕೆ ಸಾಧ್ಯ ದಾದಾಕೋ ದೋನೋ ಪ್ರಕಾರದ ಸೌಂದರ್ಯ ಬಾಬನಿಗೆ ಈ ಎರಡು ಪ್ರಕಾರದ ಸುಂದರತೆ ಅನ್ನೋದು ಸೌಂದರ್ಯತೆ ಅನ್ನೋದು ಪ್ರಾಪ್ತಿಯಾಗಿದೆ ಇದು ಚಿತ್ರದ ರೂಪದಲ್ಲಿ ಇನ್ನೊಂದು ಚರಿತ್ರೆ ರೂಪದಲ್ಲಿ उनके व्यक्तित्व के बारे में लोगों का यह अनुभव दादा को ईश्वरीय ज्ञानों से पहले ही होता ಈ ವ್ಯಕ್ತಿಯ ವ್ಯಕ್ತಿತ್ವದ ಅನುಭವ ಬಾಬನಿಗೆ ಈಶ್ವರೀಯ ಜ್ಞಾನ ಸಿಗಕ್ಕಿಂತ ಮುಂಚೆನೆ ಆ ವ್ಯಕ್ತಿತ್ವದ ಬಗ್ಗೆ ಅನೇಕರಿಗೆ ಅನುಭವ ಆಗ್ತಿತ್ತು उनका व्यक्तित्व ऐसा चुंबकीय था कि जो कोई भी उनके संपर्क में आता वह स्नेह और आकर्षण अनुभव ಅವರ ವ್ಯಕ್ತಿತ್ವ ಈ ರೀತಿ ಚುಂಬಕೀಯವಾಗಿತ್ತು ಆಕರ್ಷಣವಾಗಿತ್ತು ಯಾರೇ ಅವರ ಸಂಪರ್ಕದಲ್ಲಿ ಬರಲಿ ಆ ಸಂಪರ್ಕದಿಂದ ಅವ್ರಿಗೆ ಒಂದು ಸ್ನೇಹ ಮತ್ತೆ ಅವರಲ್ಲಿ ಒಂದು ಆಕರ್ಷಣೆಯ ಅನುಭೂತಿ ಆಗ್ತದೆ अन्यರಿಗೆ उनका गौर वर्ण था और एक विशेष प्रकार का सुंदर चेहरा ಅವರು ಬಹಳ ಸುಂದರವಾದಂತಹ ಒಂದು ಬಿಳಿವರ್ಣ ಮತ್ತೆ ಒಂದು ವಿಶೇಷ ಪ್ರಕಾರದ ಸುಂದರತೆ ಅನ್ನೋದು ಅವ್ರ ಮುಖದಲ್ಲಿ ಆಕರ್ಷಣೆ ಅನ್ನೋದು ಇತ್ತು उनका खद ठीक ऊंचा था शरीर संतुलित था मुखमंडल दिव्य कांति से दैदिव्यमान था ಅವರ ಹೈಟ್ ಅಥವಾ ಅವರ ಉನ್ನತ ಏನಿತ್ತು ಬಹಳ ಚೆನ್ನಾಗಿತ್ತು ಹೈಟ್ ಶರೀರ ಮತ್ತೆ ಶರೀರನು ಸಹ ಬಹಳ ಬ್ಯಾಲೆನ್ಸ್ಡ್ ಇತ್ತು ಅವ್ರು ಹೇಳ್ತಾರೆ ಶರೀರನು ಬಹಳ ಬ್ಯಾಲೆನ್ಸ್ಡ್ ಹೈಟ್ ಪ್ರಕಾರವಾಗಿ ಮತ್ತೆ ಅವರ ಮುಖಮಂಡಲದಲ್ಲಿ ಎಷ್ಟು ದಿವ್ಯ ಕಾಂತಿ ಇತ್ತಂದ್ರೆ ಅದು ಸ್ಪಷ್ಟವಾಗಿ
ಲೌಕಿಕದಲ್ಲಿದ್ದಾಗ ಬಾಬನ ಈಶ್ವರಿ ಜ್ಞಾನಕ್ಕಿಂತ ಮುಂಚೆನೂ ಸಹ ಎಷ್ಟು ಸ್ಪಷ್ಟವಾಗಿ ಆ ದೇದಿವ್ಯಮಾನತೆ ಪ್ರಕಾಶತೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ है। उनके नेत्रों में विशेष तौर से ऐसा लगता था कि जैसे उनमें सारे संसार के लिए स्नेह और सौहार्द की भावना झलक रही। ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾರೆ। ನಾಲ್ಕು ಬರಕ್ಕಿಂತ ಮುಂಚೆನೂ ಬಾಬನ ಒಂದು ಕಣ್ಣುಗಳಲ್ಲಿ ನೇತ್ರದಲ್ಲಿ ಇಷ್ಟು ವಿಶೇಷತೆ ಕಾಣಿಸ್ತಾ ಇತ್ತು ಕಿ ಅವರ ಕಣ್ಣುಗಳಲ್ಲಿ ಇಡೀ ಪ್ರಪಂಚದಕ್ಕೋಸ್ಕರ ಅಥವಾ ಇಡೀ ಪ್ರಪಂಚದಲ್ಲಿರುವಂತಹ ಎಲ್ಲ ಆತ್ಮಗಳಕ್ಕೋಸ್ಕರ ಒಂದು ಸ್ನೇಹ ಅಥವಾ ಸೌಹಾರ್ದ ಭಾವನೆ ಅನ್ನೋದು ಎತ್ತಿ ಕಾಣ್ತಾ ಇತ್ತು ಅವರ ಕಣ್ಣುಗಳಲ್ಲಿ। और उनकी भुजाएं वीरों की तरह दीर्घ थी, वे उनके साहस और सहनशीलता की प्रतीक थी। ಅವರ ಭುಜಗಳು ಸಹ ಒಂದು ವೀರರ ತರ ದೀರ್ಘ ಇತ್ತು, ಅಂದ್ರೆ ಸುದೃಢವಾಗಿತ್ತು, ಮತ್ತೆ ಅದರಲ್ಲಿ ಒಂದು ಸಾಹಸ ಮತ್ತೆ ಸಹನಶೀಲತೆ ಸ್ಪಷ್ಟವಾಗಿ ಆ ಭುಜಗಳಲ್ಲಿ ಕಾಣಿಸ್ತಾರೆ। तो ಮುಂದಕ್ಕೆ ಬಾಬನಲ್ಲಿರುವಂತಹ ರಾಜಕುಲೋಚಿತ ಸಂಸ್ಕಾರಗಳ ಬಗ್ಗೆ ಅನ್ನೋರು ಈ ರೀತಿ ಹೇಳ್ತಾರೆ कि उनका व्यक्तित्व ऐसा था कि साधारण वेश में भी वे एक राजा मालूम हो। ಅವರ ವ್ಯಕ್ತಿತ್ವ ಈ ರೀತಿ ಕಾಣಿಸ್ತಾ ಇತ್ತು, ಸಾಧಾರಣ ವೇಷದಲ್ಲಿನೂ ಸಹ ಅವರು ಒಬ್ಬ ರಾಜರು ಕಾಣಿಸ್ತಾ ಇತ್ತು। उनका व्यापारिक संबंध भी बहुत राजाओं से था। ಲೌಕಿಕದಲ್ಲಿ ಅವರ ವ್ಯಾಪಾರದ ಸಂಬಂಧಗಳು ಸಹ ಅನೇಕ ರಾಜರ ಜೊತೆ ಇತ್ತು। परमात्मा शिव के प्रवेश के बाद उनके ये संस्कार ईश्वरीय सेवा में भी बहुत काम आए। ಆದರೆ ಶಿವಬಾಬಾ ಪ್ರವೇಶ ಆದ ನಂತರ ಅವರ ಈ ಸಂಸ್ಕಾರಗಳೇನಿದೆಯೋ ಈಶ್ವರೀಯ ಸೇವೆಯಲ್ಲಿ ಬಹಳಷ್ಟು ಕೆಲಸಕ್ಕೆ ಬಂದಿತ್ತು। बाबा सदा रॉयल्टी से या राजकुलोचित रीति से ही ईश्वरीय सेवा करने का आदेश दे। ಯಾಕಂದ್ರೆ ಬಾಬಾ ತುಂಬಾ ಘನತೆ ಪೂರ್ವಕವಾಗಿ ರಾಜಕುಲೋಚಿತ ರೀತಿಯಿಂದನೇ ಈಶ್ವರೀಯ ಸೇವೆಯನ್ನ ಮಾಡುವಂತಹ ಆದೇಶವನ್ನ ಅಥವಾ ಡೈರೆಕ್ಷನ್ ಅನ್ನ ಬಾಬಾ ಕೊಡ್ತಾ ಇದ್ರು। ಪರಂತು ಉನ್ಹೇ ಗರೀಬ್ ಜೀವನ್ ಕಾ ಭಿ ಅನುಭವ ಆತರ ಅಂತ ಹೇಳಿ ಬಡವರದ ಬಗ್ಗೆ ಆತರ ಇಲ್ಲ, ಅವ್ರಿಗೆ ಬಡತನ ಜೀವನದ ಬಗ್ಗೆನೂ ಸಹ ಅನುಭವ ಇತ್ತು। ಇಸಿಲಿಯೇ ಗರೀಬೋं से उनकी ವಿಶೇಷ ಸಹಾನುಭೂತಿ, ಆ ಕಾರಣದಿಂದ ಬಡವರ ಜೊತೆ ಅವರಿಗೆ ಬಹಳ ವಿಶೇಷವಾದಂತಹ ಸಹಾನುಭೂತಿ ಇತ್ತು। ವೇ ಕಹಾ ಕರ್ತೆ ಥೆ, ಅವರ ಒಂದು ವಾಕ್ಯಗಳಲ್ಲಿ ಬಡವರ ಬಗ್ಗೆ ಈ ರೀತಿ ಬರ್ತಾ ಇತ್ತು कि परमात्मा गरीब निवास, भगवंत बड़वर बंदागिದ್ದಾರೆ। अतः परमात्मा ने उन्हें ही इस कार्य के लिए निमित्त बनाया है, क्योंकि उन्हें गरीब जीवन से लेकर राजाई जीवन तक का अनुभव था। अतः ಹೇಳಬೇಕಂದ್ರೆ ಪರಮಾತ್ಮ ಅವ್ರನ್ನ ಈ ಕಾರ್ಯಕ್ಕೋಸ್ಕರ ಯಾಕೆ ನಿಮಿತ್ತ ಮಾಡಿದ್ದಾರೆ ಅಂದ್ರೆ ಬ್ರಹ್ಮಬಾಬನಿಗೆ ಬಡತನದ ಜೀವನದಿಂದ ಹಿಡಿದು ರಾಜಾಯಿ ಜೀವನ ತನಕ ಅಂದ್ರೆ रॉयल जीवन तनकनू सह अनुभव इತ್ತು। और वह इसीलिए सभी प्रकार के लोगों को ज्ञान से लाभान्वित करने की युक्ति जान, ಆ ಕಾರಣದಿಂದನೇ ಅವರು ಎಲ್ಲ ಪ್ರಕಾರದ ಸಮಾಜದಲ್ಲಿರುವಂತ ಜನಗಳಿಗೆ ಜ್ಞಾನದಿಂದ ಲಾಭಾನ್ವಿತ ಮಾಡುವಂತ ಯುಕ್ತಿ ಬ್ರಹ್ಮಬಾಬನಿಗೆ ಗೊತ್ತಿರೋ ಕಾರಣದಿಂದ ಪರಮಾತ್ಮನು ಸಹ ಆ ರಥವನ್ನ ಸೆಲೆಕ್ಟ್ ಮಾಡಿ ಪುನಶ್ಚ परमात्मा भी तो राजयोग सिखाकर राजाओं के राजा बनाने के लिए ही तो अवतरित होते हैं। ಅದೇ ರೀತಿಯಲ್ಲಿ ಪರಮಾತ್ಮನೂ ಸಹ ರಾಜಯೋಗವನ್ನ ಕಲಿಸಿ ನಮ್ಮನ್ನ ರಾಜರಿಗಿಂತ ರಾಜರನ್ನಾಗಿ ಮಾಡ್ಲಿಕ್ಕೋಸ್ಕರನೇ ತಾನೇ ಜಗತ್ತಿನಲ್ಲಿ ಅವತರಿತರಾಗಿ। अतः राजकुलोचित संस्कारों वाला व्यक्ति ही उनका माध्यम हो सकता है। ಈ ಲೆಕ್ಕದಲ್ಲಿ ನೋಡಿದಾಗ तो ರಾಜಕುಲೋಚಿತ ಸಂಸ್ಕಾರ ಇರುವಂತಹ ವ್ಯಕ್ತಿನೇ ಬಾವನ್ಗೆ ಮಾಧ್ಯಮ ಆಗ್ಬೋದು। सो दादा को धन की, वैभवों की, सत्ता की जरा भी भूख नहीं थी, वह बिल्कुल तृप्त थे। ಬಾಬನ್ಗೆ ಬ್ರಹ್ಮಬಾಬನಿಗೆ ಹಣ, ವೈಭವ ಅಥವಾ ಪೊಸಿಷನ್ ಸ್ವಲ್ಪನೂ ಸಹ ಹಸಿವೆ ಇರಲಿಲ್ಲ, ಅದರ ಬಗ್ಗೆ ಜಾಸ್ತಿ ಯೋಚನೆಯನ್ನು ಸಹ ಮಾಡ್ತಿರ್ಲಿ।
वो बिल्कुल तृप्त थे और जीवनದಲ್ಲಿ ಬಹಳ लौकिक जीवनದಲ್ಲಿನೂ ಸಹ ಬಹಳ तृप्तವಾಗಿ इसीलिए वे दूसरों के संस्कारों को भी ऐसा बनाने में काम आए ಅದೇ ಕಾರಣದಿಂದ ಅವರು ಅನ್ಯರ ಸಂಸ್ಕಾರಗಳನ್ನು ಸಹ ಅದೇ ರೀತಿ ಮಾಡುವಂತಹ ಕೆಲಸಕ್ಕೆ ಬಂದರು वे सभी वत्सों को शिक्षा देते थे कि बच्चे मांगने से मरना भला कभी भी किसी से दान या चंदा चीरा ना मांगना क्योंकि आप दाता के बच्चे हो और राजाओं के राजा बनने वाले ಅದಕ್ಕೋಸ್ಕರ ಬಾಬಾ ಶಿಕ್ಷಣ ಎಲ್ಲ ಬ್ರಾಹ್ಮಣ ಮಕ್ಕಳಿಗೆ ಈ ರೀತಿ ಶಿಕ್ಷಣೆಯನ್ನ ಕೊಡ್ತಾರೆ ಮಕ್ಕಳೇ ಬೇಡೋದಕ್ಕಿಂತ ಸಾಯೋದು ಮೇಲಾಗಿದೆ ಎಂದಿಗೂ ಸಹ ನಿಮ್ಮ ಜೀವನದಲ್ಲಿ ಯಾರ ಹತ್ರನೂ ದಾನ ಧರ್ಮ ಅಥವಾ ಚಂದ ಬೇಡುವಂಥದ್ದು ಮಾಡಬಾರ್ದು ಯಾಕೆಂದ್ರೆ ಬಾಬಾ ಹೇಳ್ತಾ ಇದ್ರೆ ನೀವು ದಾತನ ಮಕ್ಕಳಾಗಿ ಸೊ ಅದರಿಂದ ನೀವು ರಾಜರಿಗಿಂತ ರಾಜರಾಗ್ತಾ ಇರೋದ್ರಿಂದ ಈ ರೀತಿ ಬೇಡುವಂತ ಸಂಸ್ಕಾರಗಳನ್ನ ಇಟ್ಕೋಬೇಕು दादा सच्चे राजाओं जैसा ही शिष्टाचार आतिथ्य उदारता स्वच्छता आदि गुणों को धारण करने की शिक्षा देते ಬಾಬಾ ಸತ್ಯವಾದಂತಹ ರಾಜರ ತರನೇ ನಮ್ಮ ಒಳಗಡೆ ಒಂದು ಶಿಷ್ಟಾಚಾರ ಡಿಸಿಪ್ಲಿನ್ ಆತಿಥ್ಯ ಎಲ್ಲರಿಗೆ ಪಾಲನೆ ಮಾಡುವಂಥದ್ದು ಉದಾರತೆಯ ಒಂದು ಗುಣ ಮತ್ತೆ ಸ್ವಚ್ಛತೆಯ ಇತ್ಯಾದಿ ಗುಣಗಳನ್ನ धारणे ಮಾಡಿಕೊಳ್ಳುವಂತಹ ಶಿಕ್ಷಣೆಯನ್ನ ಕೊಡ್ತಾರೆ वे उदारचित इतने थे कि यदि कोई सखावत करना चाहे तो उनसे सीखे ಹೇಳ್ತಾರೆ ಅವ್ರು ಎಷ್ಟು ಉದಾರಚಿತ್ತರಾಗಿದ್ದಾರೆ ಅಂದ್ರೆ ಅರೆ ಯಾರಿಂದ ಆ ಒಂದು ಗುಣವನ್ನ ಕಲ್ಕೋಬೇಕಂದ್ರೆ ಅವ್ರನ್ನ ನೋಡ್ಬೇಕು ಏಕ ಆತ್ಮಕ್ಕೆ ಕಲ್ಯಾಣ ಕೇಳಿ ಅವ್ರು ಒಂದೊಂದು ಆತ್ಮನ ಕಲ್ಯಾಣಕ್ಕೋಸ್ಕರ ಕಾಫಿ धन का व्यय करने को भी तैयार ಒಂದೊಂದು ಆತ್ಮನ ಕಲ್ಯಾಣಕ್ಕೋಸ್ಕರನೂ ಸಹ ಬಹಳ ಹಣವನ್ನ ವ್ಯಯ ಮಾಡೋದಕ್ಕೆ ಬಾಬಾ ರೆಡಿ ಆಗಿದೆ ಹೇಗೆ ಅವರಲ್ಲಿ ಕಲ್ಯಾಣದ ಭಾವನೆ ಇದೆ ಇದರ ಪ್ರಯುಕ್ತವಾಗಿ ಹೇಳಲಾಗುತ್ತೆ दादा में दूसरी विशेषता यह थी ಬಾಬನಲ್ಲಿ ಇನ್ನೊಂದು ವಿಶೇಷತೆ ಈ ರೀತಿ ಇತ್ತು कि उनके मन में सदा सभी के कल्याण की भावना बनी रहती ಅವರ ಮನಸ್ಸಿನಲ್ಲಿ ಸದಾ ಎಲ್ಲ ಆತ್ಮಗಳ ಪ್ರತಿ ಕಲ್ಯಾಣದ ಭಾವನೆ ಅನ್ನೋದು ಯಾವಾಗಲೂ ಅಡಕವಾಗುತ್ತೆ उनमें धर्म जाति देश भाषा आदि के आधार पर भेदभाव नहीं था ಬಾಬನ ಒಂಚೂರು ಸಂಸ್ಕಾರದಲ್ಲಿ ಅಥವಾ ದೃಷ್ಟಿಕೋನದಲ್ಲಿ ಧರ್ಮ ಜಾತಿ ದೇಶ ಭಾಷಾ ಇತ್ಯಾದಿ ಆಧಾರದ ಮೇಲೆ ಯಾವುದೇ भेद भाव ಇರಲಿಲ್ಲ ಆತ್ಮಗಳ ಪ್ರತಿ उनके मन में कभी किसी के प्रति वैर या विरोध की भावना का आविर्भाव ही नहीं हुआ ಲೌಕಿಕದಲ್ಲಿನೂ ಸಹ ನೋಡಿದಾಗ ಬಾಬನ ಮನಸ್ಸಿನಲ್ಲಿ ಯಾವ ಪ್ರತಿನೂ ಸಹ ವೈರ ಭಾವನಾ ಅಥವಾ ವಿರೋಧದ ಭಾವನೆ ಅನ್ನುವಂಥದ್ದು ಬಾಬನ ಮನಸ್ಸಿನಲ್ಲಿ ಉತ್ಪನ್ನನೇ ಆಗಿಲ್ಲ तो परमपिता परमात्मा की प्रवेशता से पूर्व जब उन्हें कभी ईश्वरीय ज्ञान का बोध नहीं हुआ था ಯಾವಾಗ ಶಿವಬಾಬಾ ಅವರಲ್ಲಿ ಪ್ರವೇಶ ಆಗಕ್ಕಿಂತ ಮುಂಚೆ ಯಾವಾಗ ಅವರಿಗೆ ಈಶ್ವರೀಯ ಜ್ಞಾನದ ಬಗ್ಗೆ ಒಂಚೂರು ಅರಿವಿರಲಿಲ್ಲ तब भी आवागलू सह जल की अंजलि देते समय स्वभाव से ही उनके मुख से ये शब्द निकलते ಯಾವಾಗ ಸೂರ್ಯ ನಮಸ್ಕಾರ ಮಾಡ್ತಾ ಜಲದ ಅಂಜಲಿ ಕೊಡ್ತಾ ಇರುವಾಗ ಸ್ವಾಭಾವಿಕ ರೂಪದಲ್ಲಿ ಅವರ ಬಾಯಿಂದ ಈ ಶಬ್ದಗಳನ್ನೋದು ಕೇಳಿ ಬರ್ತಾ ಇತ್ತು ಏನಂತ कि तब भी वे कहते सभी आत्माओं के कल्याण के लिए हे भगवान ಅಂದ್ರೆ ಹೇ ಭಗವಂತ ಎಲ್ಲ ಆತ್ಮಗಳ ಕಲ್ಯಾಣಕ್ಕೋಸ್ಕರ ಅಂತ ಈ ಜಲ ಆಗ್ತಾ ಇದೆ ಸೊ ಈ ರೀತಿ ಅವರ ಒಂದು ಸ್ವಾಭಾವಿಕ ರೀತಿಯಲ್ಲಿ ಎಲ್ಲರ ಪ್ರತಿ ಕಲ್ಯಾಣದ ಭಾವನೆ ಮುಂಚೆನೆ ಬಾಬಾ ಬರಕ್ಕಿಂತ ಮುಂಚೆನೆ ಇತ್ತು पूर्व कल्प में सभी आत्माओं के धर्मपिता ಅಥವಾ ವಿಶ್ವಕ್ಕೆ ಪ್ರಜಾಪಿತ होने के कारण ಯಾಕಂದ್ರೆ ಪೂರ್ವ ಕಲ್ಪದಲ್ಲಿ ಅವರು ಎಲ್ಲ ಆತ್ಮಗಳಿಗೆ ಧರ್ಮಪಿತ ಮತ್ತೆ
ವಿಶ್ವದ ಪ್ರಜಾಪಿತ ಆಗಿರೋ ಕಾರಣದಿಂದ ಉನ್ಕೆ ಯೇ ಸ್ವಾಭಾವಿಕ ಸಂಸ್ಕಾರ, ಅವರಲ್ಲಿ ಇದು ಒಂದು ಸ್ವಾಭಾವಿಕ संस्कार है। परमात्मा भी विश्व का परमपिता है ना, तो उसे भी सभी आत्माओं का कल्याण करना होता है। ಯಾಕಂದ್ರೆ ಶಿವಬಾಬನು ಸಹ ವಿಶ್ವದ ಪರಂಪಿತ ಆಗಿದ್ರಲ್ವಾ, तो ಅವರು ಸಹ ಎಲ್ಲ ಆತ್ಮಗಳ कल्याण ಮಾಡೋಕ್ಕೋಸ್ಕರ ಅಂತಾನೆ ಬಂದಿರೋದು। अतः उसने ऐसे ही गुण कर्म स्वभाव वाले व्यक्ति के तन में प्रवेश किया। ಅದರಿಂದ ಶಿವಬಾಬನು ಸಹ ಅಂಥದೇ ಗುಣ ಕರ್ಮ ಮತ್ತೆ ವಿಶೇಷತೆಗಳು ಹೊಂದಿರುವಂತಹ ವ್ಯಕ್ತಿಯ ಶರೀರದಲ್ಲಿ ಬಾಬಾ ಪ್ರವೇಶ। ಅದೇ ರೀತಿ ಬಾಬನ ಇನ್ನೊಂದು ವಿಶೇಷತೆ ಅಸಾಧಾರಣ ಪ್ರತಿಭೆ। ಬ್ರಹ್ಮಬಾಬನಲ್ಲಿ ಹೇಗೆ ಲೌಕಿಕದಲ್ಲಿದ್ದಾಗನೂ ಸಹ ಅಸಾಧಾರಣ ಪ್ರತಿಭೆ ಇದೆ, ಅದರ ಬಗ್ಗೆ ಹೇಳ್ತಾರೆ। ಸುಂದರ ಶಾರೀರಿಕ ರಚನಾ और उच्च ಸಂಸ್ಕಾರೋं के अतिरिक्त ಬಾಬನಲ್ಲಿ ಸುಂದರವಾದಂಥ ಶಾರೀರಿಕ ರಚನೆ ಜೊತೆ ಜೊತೆ ಮತ್ತೆ ಉನ್ನತವಾದಂಥ ಸಂಸ್ಕಾರಗಳನ್ನು ಬಿಟ್ಟು ನೋಡಿದಾಗ ದಾದಾ ಕಿ ಬುದ್ಧಿ ಬಿ ಅಸಾಧಾರಣ। ಬಾಬನ ಬುದ್ಧಿನೂ ಸಹ ಲೌಕಿಕದಲ್ಲಿ ಬಹಳ ಅಸಾಧಾರಣವಾದ। हिंदी सॉरी किन्हीं कर्मों के वश उनका जन्म एक साधारण घराने में हुआ था, परंतु वे अपनी मेधावी बुद्धि के आधार पर बिजली की रफ्तार से उन्नति की ओर बढ़े। ಯಾವುದೋ ಕರ್ಮದ ಕಾರಣಗಳಿಂದ ಅವರ ಜನ್ಮ ಬಲೆ ಒಂದು ಸಾಧಾರಣ ಮನೆತನದಲ್ಲಿ ಆಗಿರ್ಬೋದು, ಆದರೆ ಬಾಬನ ಒಂದು ಮೇಧಾವಿ ಅಥವಾ ಚುರುಕು ಬುದ್ಧಿ ಆಧಾರದ ಮೇಲೆ ಬಾಬನ ಒಂದು ಪ್ರೋಗ್ರೆಸ್ ಏನಿದೆ, ಜೀವನದಲ್ಲಿ ಉನ್ನತಿ ಏನಿದೆ, ಬಹಳ ವೇಗವಾಗಿ ಒಂದು ಕರೆಂಟ್ ತರ ಹರಡಿಕೊಂಡಿತ್ತು। ಅಂದ್ರೆ ಆ ರೀತಿ ಫಾಸ್ಟ್ ಆಗಿ ಬಾಬನ ಉನ್ನತಿ ಆಯಿತು ಅವ್ರ ಜೀವನದಲ್ಲಿ। ಜವಹರಾತ್ ಕಾ ದಂಧಾ ಬಹುತ್ ಊಂಚಾ ದಂಧಾ ಮಾನಾ ಜಾತಾ, ಆ ಸಮಯದಲ್ಲಿ ಸಮಾಜದಲ್ಲಿ ವಜ್ರ ಮತ್ತೆ ಚಿನ್ನದ ವ್ಯಾಪಾರ ಏನಿದೆಯೋ ಉನ್ನತವಾದಂತ ವ್ಯಾಪಾರ ಅಂತ ಹೇಳಲಾಗುತ್ತೆ। और जवाहराती को पहचानने की अचूक बुद्धि, ಆದರೆ ಆ ವಜ್ರಗಳನ್ನ ಗುರ್ತಿಸುವಂತಹ ಒಂದು ತೀಕ್ಷ್ಣ ಬುದ್ಧಿ ಹರೇಕೋ ಪ್ರಾಪ್ತ नहीं होता, ಪ್ರತಿಯೊಬ್ಬರಿಗೆ ಅದು ಗೊತ್ತಾಗ್ತಿರ್ಲಿಲ್ಲ ಅಲ್ವಾ। ಆ ರೀತಿ पर दादा को हीरों के ऐसे निपुण परख कि वे हीरों की पुड़ियों को देखते ही उसका मूल्य 1 मिनट में बता देते। ಆದ್ರೆ ಬಾಬನಲ್ಲಿ ಈ ರೀತಿ ನಿಪುಣತನ ಇತ್ತು, ಅಂದ್ರೆ ಎಷ್ಟು ತೀಕ್ಷ್ಣ ಬುದ್ಧಿ ಇತ್ತಂದ್ರೆ ಕಿ ಅವರು ಆ ಓಪನ್ ಮಾಡಿದ ತಕ್ಷಣ ಆ ವಜ್ರ ನೋಡಿದ ತಕ್ಷಣನೇ ಅದರ ಒಂದು ಮೂಲ್ಯ ಏನಿದೆ, ಅದ್ರ ವ್ಯಾಲ್ಯೂ ಏನಿದೆ ಬಾಬಾ ಕೂಡಲೇ ಹೇಳ್ತಾ ಇದ್ರು। तो आसपास के व्यापारी भी इसको देखकर दंग रह जाते, ಅಕ್ಕಪಕ್ಕದಲ್ಲಿರುವಂತ ವ್ಯಾಪಾರಸ್ಥರು ಸಹ ಇದನ್ನ ನೋಡಿ ಬಹಳ ಆಶ್ಚರ್ಯ ಪಡ್ತಾ ಇದ್ರು, ಈ ಬಾಬನಲ್ಲಿ ಎಷ್ಟು ತೀಕ್ಷ್ಣವಾದಂತಹ ಬುದ್ಧಿ ಹೇಗಿದೆ। तो दादा में व्यापारी बुद्धि भी ऐसी चमत्कारी थी, कुछ ही समय में बहुत से राजा महाराजा उनके ग्राहक बने। ಬಾಬನಲ್ಲಿ ವ್ಯಾಪಾರದ ಬುದ್ಧಿ ಈ ರೀತಿ ಚಮತ್ಕಾರಿ ತೀಕ್ಷ್ಣವಾಗಿ ಮತ್ತೆ ಎಷ್ಟು ಮ್ಯಾಜಿಕ್ ತರ ಇತ್ತಂದ್ರೆ ಸ್ವಲ್ಪನೇ ಸಮಯದಲ್ಲಿ ಅನೇಕ ರಾಜರು ಮಹಾರಾಜರು ಅವರ ಗ್ರಾಹಕರು ಅಥವಾ ಕಸ್ಟಮರ್ಸ್ ಆಗಿ। तो दादा ने एक साधारण घराने में जन्म लिया था, परंतु अपने पुरुषार्थ से उन्होंने कौड़ियों से व्यापार शुरू करके हीरे बना ली। भले बाबा ಒಂದು ಸಾಧಾರಣ ಮನೆತನದಲ್ಲಿ ಜನ್ಮ ತಗೊಂಡಿದ್ರು, ಆದ್ರೆ ಬಾಬಾ ತನ್ನ ಪುರುಷಾರ್ಥದಿಂದ ಮತ್ತೆ ತನ್ನ ಕೌಡೆಗಳ ವ್ಯಾಪಾರದಿಂದ ಪ್ರಾರಂಭ ಮಾಡಿ ಬಾಬಾ ಒಂದು ವಜ್ರದ ವ್ಯಾಪಾರ ತನಕ ತಲುಪಿದ್ರು। दादा कहा करते थे कि मैं बेगर से प्रिंस बना। ಬಾಬಾ ತನ್ನ ಜೀವನದಲ್ಲಿ ಎಲ್ಲರಿಗೂ ಈ ರೀತಿ ಹೇಳ್ತಾ ಇದ್ರು, ನಾನು ಬೆಗರಿಂದ ಪ್ರಿನ್ಸ್ ಆಗಿದ್ದೆ। दादा की परखी बुद्धि एवं असामान्य सूझ के कारण परमपिता परमात्मा शिव ने उनके तन में प्रवेश किया। ಈ ರೀತಿ ಬಾಬನ ಒಂದು ತೀಕ್ಷ್ಣ ಮತ್ತೆ ಪರೀಕ್ಷಿಸುವಂತಹ ಒಂದು ಅಸಾಮಾನ್ಯ ಬುದ್ಧಿ ಇರೋ ಕಾರಣದಿಂದ ಸ್ವಯಂ ಪರಮಾತ್ಮ ಶಿವನು ಸಹ ಅವರ ಶರೀರದಲ್ಲಿ प्रवेश ಆಗಿರೋದು। क्योंकि वह भी इस सृष्टि पर नर नारी के जीवन को कौड़ी तुल्य से बदलकर
ಹೀರೆ ತುಲ್ಯ बनाने के लिए तो आते हैं. ಯಾಕಂದ್ರೆ ಶಿವಾವನು ಸಹ ಯಾಕೆ ಈ ರಥ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಪರಮಾತ್ಮನೂ ಸಹ ಈ ಸೃಷ್ಟಿಯಲ್ಲಿ ನರ ನಾರಿ ಜೀವನವನ್ನ ಯಾವುದು ಆ ಸಮಯದಲ್ಲಿ ಕೌಡೆ ತುಲ್ಯ ಆಗಿತ್ತು, ಆ ಕೌಡೆ ತುಲ್ಯ ಜೀವನವನ್ನ ವಜ್ರ ಸಮಾನವನ್ನಾಗಿ ಮಾಡ್ಲಿಕ್ಕೋಸ್ಕರ ಪರಮಾತ್ಮ ಬಂದಿರೋ. वह भी रंग को राव अथवा नर को विश्व महाराजन श्री नारायण बनाने के लिए ही अवतरित. ಹೇಗೆ ಮನುಷ್ಯನನ್ನ ಸರ್ವೆಂಟ್ ಆಗಿರೋರ್ನನ್ನ ರಾವ್ ತರ ಅಥವಾ ನರನನ್ನ ವಿಶ್ವದ ಮಹಾರಾಜನ್ ಶ್ರೀ ನಾರಾಯಣ್ ತರ ಮಾಡ್ಲಿಕ್ಕೋಸ್ಕರ जगत ನಲ್ಲಿ अवतरितरागिದ್ದಾರೆ. दादा में हीरों को जो परख थी वह भी उन्हें ईश्वरीय सेवा के कार्य में बहुत सहायक बने. ಹೇಗೆ ಬಾಬನಲ್ಲಿ ವಜ್ರಗಳನ್ನ ಪರೀಕ್ಷಿಸುವಂತೆ ಹೇಗೆ ಗುಣ ಇದೆ, ಅದು ಬಹಳ ಈಶ್ವರೀಯ ಸೇವೆಯ ಕಾರ್ಯದಲ್ಲಿ ಬಹಳ ಸಹಯೋಗಿಯಾಗಿತ್ತು. ಯಾಕಂದ್ರೆ ಆತ್ಮಗಳನ್ನ ಪರೀಕ್ಷಿಸುವಂತ ಗುಣನು ಬಾಬನಲ್ಲಿ ಬಹಳ ತೀಕ್ಷ್ಣವಾಗಿತ್ತು. ಅದರ ಹೆಲ್ಪ್ ಅದರಿಂದ ಬಂದಿತ್ತು. ಮತ್ತೆ ಬಾಬನಲ್ಲಿ ಭಕ್ತಿಯ ಸಂಸ್ಕಾರ ಮತ್ತೆ ನಿರ್ಭಯತೆಯ ಒಂದು ಅವಸ್ಥೆ ಹೇಗಿತ್ತು ಅಂತ ಇದರಲ್ಲಿ ಹೇಳಲಾಗಿದೆ. तो दादा भक्त ऐसी उच्च कोटि के थे कि उन्होंने कभी भी अपने नियमों को नहीं तोड़ा और कभी भी अपने मंतव्यों के विपरीत कोई कर्म नहीं किया. ಬಾಬನಲ್ಲಿ ಭಕ್ತಿಯ ಈ ರೀತಿ ಉನ್ನತ ಕೋಟಿಯ ಸಂಸ್ಕಾರಗಳು ಏರಿತ್ತು. ಅವರು ತನ್ನ ಜೀವನದಲ್ಲಿ ಯಾವುದೇ ನಿಯಮಗಳನ್ನ ಮುರಿದಿಲ್ಲ. ಮತ್ತೆ ತನ್ನ ಮಾನ್ಯತೆಗಳೇನಿತ್ತು, ತನ್ನ ರೂಲ್ಸ್ ರೆಗ್ಯುಲೇಷನ್ಸ್ ಏನಿತ್ತು ಅದರ ವಿಪರೀತವಾಗಿ ಬಾಬಾ ಯಾವುದೇ ಕರ್ಮವನ್ನ ಮಾಡ್ತಿರ್ಲಿಲ್ಲ. तो उनके जीवन में चाहे कैसी भी परिस्थिति आई उन्होंने सदाचार, सौजन्यता, सद्व्यवहार और ಭಕ್ತಿ ಭಾವ को नहीं छोड़ा. ಅನ್ನೋರು ಇಲ್ಲಿ ಈ ರೀತಿ ಹೇಳ್ತಾರೆ, ಅವ್ರ ಜೀವನದಲ್ಲಿ ಎಂಥದೇ ಪರಿಸ್ಥಿತಿ ಬಂದಿರ್ಬೋದು, ಆದ್ರೆ ಆ ಪರಿಸ್ಥಿತಿಗಳ ಮಧ್ಯದಲ್ಲಿ ಅವರು ತನ್ನ ಸದಾಚಾರತೆಯನ್ನ ಮತ್ತೆ ಸೌಜನ್ಯತೆಯನ್ನ ಮತ್ತೆ ಸದ್ವ್ಯವಹಾರವನ್ನ ಎಲ್ಲರ ಭಕ್ತಿ ಭಾವನೆಯನ್ನ ಯಾವುದೇ ಕಾರಣಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಿ ಬಾಬಾ ಬಿಡ್ಲಿಲ್ಲ. आगे चलकर ज्ञान में भी वो बहुत काम आया. ಇದೇ ಸಂಸ್ಕಾರಗಳು ಜ್ಞಾನದಲ್ಲಿ ಬಂದಾಗನೂ ಸಹ ಬಹಳ ಕೆಲಸಕ್ಕೆ ಬಂದಿದೆ. दादा लोकलाज या आलोचना के भय से कभी भी अपने नियम, ಮಂತವ್ಯತಾ या पुरुषार्थ को नहीं छोड़ते. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಹೇಳ್ತಾರೆ ಅಂದ್ರೆ, ಬಾಬಾ ಜನಗಳು ಏನ್ ಅನ್ಕೊಳ್ತಾರೆ ಅಥವಾ ಅವರ ಆಲೋಚನೆಗಳಿಗೆ ಭಯಪಟ್ಟು ತನ್ನ ನಿಯಮಗಳನ್ನ ಅಥವಾ ತನ್ನ ಮಂತವ್ಯಗಳನ್ನ ಅಂದ್ರೆ ಅದೇನ್ ರೂಲ್ಸ್ ಇದೆ ಪುರುಷಾರ್ಥದ ಬಗ್ಗೆನೂ ಸಹ ಯಾವುದೇ ರೀತಿಯಲ್ಲಿ ಬಾಬಾ ಬಿಡ್ತಿರ್ಲಿಲ್ಲ. ಏನ್ ಜನಗಳೇನ್ ಅನ್ಕೊಳ್ತಾರೆ ಅಂತ ಆ ರೀತಿ ಯೋಚನೆ ಮಾಡ್ತಿರ್ಲಿಲ್ಲ. चाहे कोई राजा हो या मुखिया हो या उपद्रवी हो या दादा किसी अच्छे कार्य के लिए उनसे भी संकोच नहीं करते. वे अपनी धुन के पक्के. ಅವ್ರ ಎದುರುಗಡೆ ಆ ಸಮಯದಲ್ಲಿ ರಾಜರಿರ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ಬೋದು ಅಥವಾ ಉಪದ್ರವ ಮಾಡುವಂತ ವಿದ್ರೋಹಿಗಳಿರ್ಬೋದು. ಆದ್ರೆ ಬಾಬಾ ತನ್ನ ಒಳ್ಳೆ ಕಾರ್ಯ ಮಾಡುವಂತಹ ಸಮಯದಲ್ಲಿ ಯಾವುದೇ ರೀತಿಯಲ್ಲಿ ಸಂಕೋಚ ಮಾಡ್ತಿರ್ಲಿಲ್ಲ, ಅವ್ರಿಗೆ ಎದುರುತ್ತಿರ್ಲಿಲ್ಲ. अपने धुन के पक्के थे. ಅವರ ಗುಂಗು ಏನಿತ್ತು ಮಾಡ್ಬೇಕು ಅನ್ನುವಂತ ಗುಂಗಿನಲ್ಲಿ ಅವರು ಪಕ್ಕ. ಲಾಸ್ಟ್ ಅಲ್ಲಿ ಮನಸ್ಸಿನ ಸತ್ಯತೆ ಬಗ್ಗೆ ಈ ರೀತಿ ಹೇಳಲಾಗುತ್ತೆ ಬಾಬನ ಲೌಕಿಕದಲ್ಲಿ. दादा के संस्कार ऐसे शुद्ध थे कि सभी उन पर विश्वास करते थे. ಬಾಬನ ಸಂಸ್ಕಾರಗಳು ಅಂದ್ರೆ ಈಶ್ವರೀಯ ಜ್ಞಾನಕ್ಕಿಂತ ಬರೋಕ್ಕಿಂತ ಮುಂಚೆನೆ ಬಾಬನಲ್ಲಿ ಈ ರೀತಿ ಸಂಸ್ಕಾರಗಳು ಇಷ್ಟು ಶುದ್ಧವಾಗಿತ್ತು, ಎಲ್ಲರಿಗೂ ಅವರ ಮೇಲೆ ವಿಶ್ವಾಸ ಇತ್ತು. उनकी ईमानदारी पर कभी किसी को संदेह नहीं था. ಅವರ ಪ್ರಾಮಾಣಿಕತೆ ಮೇಲೆ ನಂಬಿಕಸ್ಥತನ ಮೇಲೆ ಯಾವುದೇ ಸಂದೇಹ ಯಾರಿಗೆ ಇರ್ತಿರ್ಲಿಲ್ಲ. जो लोग भी उनसे सौदा या लेन देन करते थे, ಯಾವುದೇ ಜನಗಳು ಅವ್ರ ಜೊತೆ ವ್ಯಾಪಾರ ಅಥವಾ ಕೊಡೋದು ತಗೊಳ್ಳೋದು ಮಾಡ್ತಿದ್ರು, उन्हें यह निश्चय होता था कि वे सच्चा सौदा करके जा रहे. ಅವ್ರಿಗೆ ಈ ನಿಶ್ಚಯ ಆಗ್ತಿತ್ತು, ನಾವು ಸತ್ಯ ವ್ಯಾಪಾರವನ್ನ ಮಾಡ್ತಾ ಇದ್ದೀವಿ ಅಂತ. वो बहुत ही ईमानदार और मन के सच्चे थे. ಎಷ್ಟು ಎರಡು ಕ್ವಾಲಿಟಿ ಹೇಳಲಾಗುತ್ತೆ ಇಲ್ಲಿ. ಬಹಳ ಭಾವ ಪ್ರಾಮಾಣಿಕ
ಮತ್ತೆ ಮನಸ್ಸಿನಿಂದ ಬಹಳ ಸತ್ಯವಾಗುತ್ತೆ अतः उनके सच्चे होने के कारण ही सच्चे पर साहेब राजी हुए ಅವರ ಆ ರೀತಿ ಸತ್ಯ ಗುಣ ಇರೋ ಕಾರಣದಿಂದ ಮನಸ್ಸಿನಲ್ಲಿ ಸತ್ಯ ಸಾಹೇಬ್ ಅರ್ಥಾತ್ ಭಗವಂತ ಅವರ ಮೇಲೆ ರಾಜಿಯಾಗಿರು ಅರ್ಥಾತ್ ಸತ್ಯ ಸ್ವರೂಪ ಪರಮಾತ್ಮನೇ ಉನ್ಕೆ ತನ್ಮೆ ಪ್ರವೇಶ ಆ ಕಾರಣದಿಂದನೇ ಭಗವಂತ ಅವರ ಶರೀರದಲ್ಲಿ ಪ್ರವೇಶ ಆಗಿ कहाँ तक गिनाए ಎಲ್ಲಿ ತನಕ ಹೇಳಿ दादा में इतने गुण थे कि वर्णन करना बहुत कठिन ಭಾವನಲ್ಲಿ ಇಷ್ಟು ಗುಣಗಳಿದ್ದಾವೆ ಲೌಕಿಕದಲ್ಲಿನೂ ಸಹ ಅದನ್ನ ವರ್ಣನ ಮಾಡೋದು ಬಹಳ ಕಠಿಣ तो इस जीवन कहानी को पढ़ने से हमारे जीवन में भी अनेक दिव्य गुणों की धारणा होती ಈ ಜೀವನ ಕಥೆಯನ್ನ ನಾವು ಕೇಳೋದ್ರಿಂದ ಅಥವಾ ಓದೋದ್ರಿಂದ ಅನೇಕ ದಿವ್ಯ ಗುಣಗಳ ಧಾರಣೆ ನಮ್ಮಲ್ಲಿನೂ ಸಹ ಸಹಜವಾಗಿ ಆಗುತ್ತೆ ತथा जीवन पवित्र होता जाएगा ಇದರಿಂದ ಜೀವನ ಪವಿತ್ರ ಆಗ್ತಾ ಹೋಗುತ್ತೆ इसीलिए इसका नाम जीवन को पलटाने वाली एक अद्भुत जीवन कहानी रखा है ಅದಕ್ಕೋಸ್ಕರನೇ ಇದರ ಹೆಸರನ್ನ ಜೀವನವನ್ನ ಪರಿವರ್ತನೆ ಮಾಡುವಂತಹ ಒಂದು ಅದ್ಭುತ ಜೀವನ ಕಥೆ ಅಂತ ಇಡಲಾಗಿದೆ तो यह अद्भुत कहानी हर 5000 वर्ष के पश्चात पुनरावृत्त होती रहती ಈ ಅದ್ಭುತ ಕಥೆ ಏನಿದೆಯೋ ಪ್ರತಿ 5000 ವರ್ಷದ ನಂತರ ಮತ್ತೆ ಪುನರಾವೃತ್ತ ಆಗ್ತಾ ಹೋಗುತ್ತೆ ಈ ರೀತಿ ಇಂಟ್ರೊಡಕ್ಷನ್ ಅನ್ನ ಕೊಡ್ತಾ ಜಗದೀಶ್ ಭಾಯ್ ಅನ್ನೋರು ಇಲ್ಲಿ ಮುಗಿಸಿದ್ದಾರೆ ಇವತ್ತಿಗೆ ಈ ಪುಸ್ತಕದ ಮೊದಲನೇ ಭಾಗವನ್ನ ನಾವು ಕೇಳಿದ್ದೀವಿ ಓಂ